ಅಮ್ಮವ್ರೆ, ನೆನ್ಪಾಯ್ತಾ? ನೆನ್ಪಿಲ್ಲ, ಆದ್ರೆ ಏನ್ ನಡೆದಿದೆ ಅಂತ ತಿಳ್ಕೊಳ್ಳೋ ಅವಕಾಶ ಇದೆ. ನಾನ್ ತಿಳ್ಕೊಂಡ್ಮೇಲೆ ಏನಾಯ್ತು ಅಂತ ನಿಂಗೆ ಹೇಳ್ತೀನಿ. ಹಾ, ಭೈರವಿ ಬಗ್ಗೆ ತಿಳಿದುಕೊಳ್ಳಲು ಹೋಗಿದ್ದೆಯಲ್ಲ, ಏನು ತಿಳಿದುಕೊಂಡೆ? ಅವಳ ಬಗ್ಗೆ ನಾನು ಏನು ಹೇಳಿದೆನೋ ಅದೇ ನಿಜವಾಯ್ತು ಮಾವ. ಅವಳು ಗುಡಿಯ ಒಳಗಡೆ ಹೇಗೆ ಹೋದಳೋ ನನಗೆ ಗೊತ್ತಾಗಲಿಲ್ಲ ಎಂದಳು. ಭೈರವಿ ಹೇಳಿದ್ದು ನಿಜವೆಂದು ನಾನು ನಂಬುತ್ತೇನೆ. ತಪ್ಪು ಮಾಡಿದವರಾರು ನಾವು ತಪ್ಪು ಮಾಡಿದ್ದೀವಿ ಎಂದು ಒಪ್ಪಿಕೊಳ್ಳುವುದಿಲ್ಲ. ತಮ್ಮ ತಪ್ಪನ್ನು ಮುಚ್ಚಿಡಲು ಎಷ್ಟು ಸುಳ್ಳನ್ನಾದರೂ ಹೇಳುತ್ತಾರೆ. ನಿನ್ನನ್ನು ನಂಬಿಸಲು ಏನೋ ಕಟ್ಟುಕತೆ ಹೇಳಿರುತ್ತಾರೆ. ಅದೇ ನಿಜವೆಂದು ನೀನು ನಂಬಿಕೊಂಡು ಭೈರವಿಯದು ಏನು ತಪ್ಪಿಲ್ಲವೆಂದು ನನ್ನನ್ನು ನಂಬಿಸಲು ಪ್ರಯತ್ನ ಪಡುತ್ತಿದ್ದೀಯಾ? ನಿನ್ನನ್ನು ನಂಬಿಸುವ ಉದ್ದೇಶ ನನಗೇಕೆ ಮಾವ? ಆ ಭೈರವಿ ನಿನಗಿಂತ ನನಗೆ ಹೆಚ್ಚೇನೂ ಅಲ್ಲ ಅಲ್ಲವೇ? ಅಲ್ಲದೇ ಇರಬಹುದು. ಆದರೆ ನಿನ್ನ ಪ್ರಾಣವನ್ನು ಕಾಪಾಡಿದ್ದಾಳೆ ಎಂದು ಕೃತಜ್ಞತೆ ತೋರಿಸಬೇಕು ಎಂದು ನೀನು ಅವಳನ್ನು ಕಾಪಾಡುವುದಕ್ಕೆ ಪ್ರಯತ್ನ ಪಡುತ್ತಿದ್ದೀಯಾ, ಹೌದಾ? ಆ ಹುಡುಗಿಯ ಮೇಲೆ ನನಗೆ ಕೃತಜ್ಞತೆ ಇರುವುದೇನೋ ನಿಜವೇ. ಆದರೆ ಅದನ್ನು ತೋರ್ಪಡಿಸುವ ಸಲುವಾಗಿ ನನ್ನ ಕರ್ತವ್ಯವನ್ನು ಮರೆತು ಹೋಗಿ ನಿನಗೆ ಮೋಸ ಮಾಡಬೇಕೆನ್ನುವುದು ನನಗಿಲ್ಲ ಮಾವ. ಯಾರಿಗಾಗಿಯೋ ನಿನಗೆ ಸುಳ್ಳನ್ನು ಹೇಳಿ ನಾನು ಮೋಸ ಮಾಡುತ್ತೇನೆ ಎಂದು ಹೇಗೆ ಅಂದುಕೊಂಡೆ ಮಾವ? ನೀನು ನನ್ನನ್ನು ಅರ್ಥ ಮಾಡಿಕೊಂಡಿದ್ದು ಇಷ್ಟೇ ಏನು? ಅವಳಿಗೆ ಏನಾಯಿತು, ಹೇಗಾಯಿತು ಅದನ್ನು ತಿಳಿಯುತ್ತೇನೆ ಎಂದು ಭೈರವಿ ಹೇಳಿದಳು. ಏನಾಯಿತು ಎಂದು ತಿಳಿಯುವುದಕ್ಕೆ ಯಾರೋ ಇದ್ದಾರೆಂದಳು. ಅವರನ್ನು ಕೇಳಿ ನಿಜವನ್ನು ತಿಳಿಯುತ್ತೇನೆ ಎಂದಳು. ಒಬ್ಬ ವ್ಯಕ್ತಿ ನಮ್ಮ ಹತ್ತಿರ ಸುಳ್ಳನ್ನು ಹೇಳುತ್ತಿದ್ದಾನೋ ನಿಜವನ್ನು ಹೇಳುತ್ತಿದ್ದಾನೋ ಎಂಬುದು ಅವರು ಹೇಳುವಾಗ ಸರಿಯಾಗಿ ಗಮನಿಸಿದರೆ ನಮಗೆ ಅರ್ಥವಾಗುತ್ತದೆ. ಭೈರವಿ ಹೇಳುತ್ತಿರುವುದು ಸುಳ್ಳಲ್ಲ ಎಂದು ನನಗೆ ತಿಳಿದಿದೆ ಮಾವ. ಸರಿ, ಏನೋ ಸ್ವಲ್ಪ ತಿಳಿದುಕೊಂಡಿದ್ದೀಯಾ. ಉಳಿದಿರುವ ವಿಷಯವನ್ನು ಆದಷ್ಟು ಬೇಗ ತಿಳಿದುಕೋ. ನೀನು ಅದೇ ಕೆಲಸದಲ್ಲಿರು. ಹುಡುಗಿ ಡಿಫ್ರೆಂಟ್ ಆಗಿರ್ತಾರೆ ಅಂತ ಕೇಳಿದ್ದೆ, ಆದರೆ ಭೈರವಿ ಅಂತ ಹುಡುಗಿನ ನಾನು ಯಾವತ್ತೂ ನೋಡಿರಲಿಲ್ಲ. ನೇಚರ್ ಇಸ್ ಡಿಫ್ರೆಂಟ್. ಶಿ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದಕ್ಕೆ ನಾನು ಭೈರವಿನ ಮರೆಯೋಕ್ಕಾಗ್ತಿಲ್ಲ. ಭೈರವಿ ಫೋನ್ ಮಾಡ್ತಿದ್ದಾಳ? ಆಫೀಸ್ ಪಿ ಎ ನೋಡಿದ್ರು ಭೈರವಿ ಥರ ಕಾಣಿಸಿದ್ಲು. ಮನೆ ಕೆಲ್ಸದವಳು ಕೂಡ ಭೈರವಿ ಥರನೇ ಕಾಣಿಸ್ತಿದ್ದಾಳೆ. ಅದು ಸಾಲದು ಅಂತ ಫೋನ್ ರಿಂಗ್ ಆದರೂ ಕೂಡ ಭೈರವಿನೇ ಕಾಲ್ ಮಾಡ್ತಿದ್ದಾಳೆ ಅನಿಸ್ತಿದೆ. ಭ್ರಮೆ ಆಗುತ್ತೆ ಅಂತ ಕೇಳಿದ್ನೇ ಹೊರತು ಈ ರೀತಿಯೆಲ್ಲ ಭ್ರಮೆ ಕಾಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಫೋನ್ ರಿಂಗ್ ಆಗ್ತಿದೆ, ತಗೊಂಡ್ ಮಾತಾಡೋದು ಬಿಟ್ಟು ಅದೇನ್ ನೋಡ್ತಿದ್ಯಪ್ಪ? ಪಕ್ಕದಲ್ಲಿರೋರ್ಗೂ ಫೋನ್ ರಿಂಗ್ ಆಗೋದು ಕೇಳಿಸ್ತಿದೆ ಅಂದ್ರೆ ಇದು ಭ್ರಮೆ ಅಲ್ಲ ಅಂತ ಆಯ್ತು. ಪಾಪ ಯಾರ್ ಮಾಡಿದಾರೋ ಏನೋ, ಮಾತಾಡು. ಹಾ ಸರಿ, ತಗೋ ಕಾಫಿ ತಗೋ. ಥ್ಯಾಂಕ್ಸ್. ಹಾ, ಈ ಮನೇಲಿ ಎಲ್ಲಾ ಕೆಲ್ಸ ನಾನೇ ಮಾಡ್ಬೇಕು. ಆಮೇಲೆ ಯಾರಿಗಾದ್ರೂ ಫೋನ್ ಬಂದ್ರೆ ಮಾತಾಡು ಅಂತಾನು ನಾನೇ ಹೇಳ್ಬೇಕು ಅವ್ರಿಗೆ.
ಹಾ ಎತ್ತು ಮಾತಾಡಪ್ಪ. ಓಕೆ ಮಾತಾಡ್ತೀನತ್ತೆ, ಹಾ ಹಾ ಮಾತಾಡ್ತೀನಿ. ಮಾತಾಡು. ನೀವು ಹೋಗಿ. ಏನೋಪ್ಪ. ಹಲೋ ಹಲೋ, ನಾನು ಭೈರವಿ, ನಾಗವರದಿಂದ. ಭೈರವಿ ಅವರಾ? ಭೈರವಿನೇ ಮಾತಾಡ್ತಾ ಇರೋದು. ಭೈರವಿ ಅವರೇ ಅಲ್ವಾ? ಒಂದ್ ನಿಮಿಷ ರೀ, ಒಂದ್ ನಿಮಿಷ. ನನಗೆ ಕೇಳಿಸ್ತಿರೋದು ಭ್ರಮೆ ಅಲ್ಲ, ನಿಜಾನೇ. ಭೈರವಿ ನನಗೆ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಿದ್ದಾಳೆ. ಎಸ್, ಹೇಳಿ ಭೈರವಿ ಅವರೇ. ನೀವು ನನಗೆ ಕಾಲ್ ಮಾಡಿದ್ದು ತುಂಬಾ ತುಂಬಾ ತುಂಬಾನೇ ಸಂತೋಷ ಆಯಿತು. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ. ಹೇಳಿ, ಹೇಗಿದ್ದೀರಾ? ನಿಮ್ಮ ಅಪ್ಪ ಹೇಗಿದ್ದಾರೆ? ನಿಮ್ಮ ಅಜ್ಜಿಯವರು, ನಿಮ್ಮ ಅತ್ತೆಯವರು, ನಿಮ್ಮ ಚೋಟು, ನಿಮ್ಮ ಫ್ರೆಂಡ್ಸು ಎಲ್ರು ಹೇಗಿದ್ದಾರೆ? ಊರಲ್ಲಿರೋರು, ಪಕ್ಕದೂರಲ್ಲಿರೋರು ಎಲ್ರೂ ಚೆನ್ನಾಗಿದ್ದಾರೆ. ಇಂಥ ಕೊಬ್ಗೆ ಏನು ಕಮ್ಮಿ ಇಲ್ಲ, ಸ್ವಲ್ಪ ಜಾಸ್ತಿನೇ. ಹುಡುಗಿರು ಅಂದ್ರೆ ಅಷ್ಟಾದ್ರೂ ಇರಬೇಕು. ಥ್ಯಾಂಕ್ಸ್ ಕಣ್ರಿ. ಇಷ್ಟಕ್ಕೂ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ನಾನು ಬರೋಕ್ ಮುಂಚೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ತುಂಬ ಟ್ರೈ ಮಾಡಿದೆ, ಆದರೆ ನೀವು ನನಗೆ ಮಾತಾಡೋಕೆ ಚಾನ್ಸೇ ಕೊಡಲಿಲ್ಲ. ನಾನಿಲ್ಲಿಗೆ ಬಂದಾಗ್ಲಿಂದಾನು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ಮೇಲಿನ ಕೋಪ ಕಡಿಮೆ ಆಗಿ ನೀವೇ ನನಗೆ ಕಾಲ್ ಮಾಡಿದ್ದಕ್ಕೆ ತುಂಬ ತುಂಬ. ನೋಡು, ನೀನ್ ಹೇಳೋ ಕಾಮೆಂಟ್ರಿ ಕೇಳಕ್ಕೆ ನಾನು ಫೋನ್ ಮಾಡ್ಲಿಲ್ಲ. ನಾನ್ ಕೇಳಿದಕ್ಕೆ ಆನ್ಸರ್ ಮಾಡು ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ದು. ಏನು ಕೇಳಿಲ್ವಲ್ಲ ನೀವು? ನೀವು ಕಾಲ್ ಮಾಡಿರೋದೇ ದೊಡ್ಡ ವಿಷಯ. ನೀವೇನ್ ಬೇಕಾದ್ರೂ ಕೇಳಿ. ನೀನು ಇಲ್ಲಿಂದ ಹೋಗೋ ಮುಂಚೆ ನಂಗೇನೋ ಹೇಳ್ಬೇಕು ಅಂದೆ. ಏನದು? ಅದೇ ಕಣ್ರಿ, ಜಾತ್ರೆಲಿ ಏನ್ ನಡೀತು ಅಂತ ನಿಮ್ಮ ಅಪ್ಪನಿಗೆ ಹೇಳಕ್ ಟ್ರೈ ಮಾಡಿದೆ, ಅವರು ಕೇಳಿಸ್ಕೊಳ್ಳಿಲ್ಲ. ನಿಮ್ಗೆ ಹೇಳೋಣ ಅಂದ್ರೆ ನೀವು ಕೇಳಿಸ್ಕೊಳ್ಳಿಲ್ಲ. ಸರಿ, ಇವತ್ ಕೇಳ್ತಾ ಇದ್ದೀನಿ. ಅವತ್ ಏನಾಯ್ತು ಅಂತ ಇವಾಗ ಹೇಳು. ನೀವು ಕೇಳಿದ್ರೆ ಹೇಳ್ದೆ ಇರ್ತೀನ? ಆದ್ರೂ ಅವತ್ತೇ ನೀವು ಒಂದ್ ನಿಮಿಷ ಕೇಳಿದಿದ್ರೆ ಎಲ್ಲಾನು ಹೇಳ್ಬಿಡ್ತಿದ್ದೆ. ಅವತ್ತು ನನ್ಗೆ ಕೇಳೋ ಮೂಡಿರ್ಲಿಲ್ಲ. ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಈಗ ಹೇಳು ಅಷ್ಟೇ. ಅವತ್ತೇನಾಯ್ತು ಅಂದ್ರೆ, ನೀವು ಜಾತ್ರೆ ಮಧ್ಯದಲ್ಲಿ ಮನೆಗೆ ಬಂದ್ರಲ್ಲ, ನೀವು ಮನೆಯಿಂದ ಮತ್ತೆ ಜಾತ್ರೆಗೆ ಹೋಗುವಾಗ ಯಾರೋ ತಡದ ಹಾಗೆ ಸಡನ್ ಆಗಿ ನಿಂತ್ಕೊಂಡ್ಬಿಟ್ರಿ. ಭೈರವಿ ಆವಾಹಯಾಮಿ ಆವಾಹಯಾಮಿ. ಹೌದಾ? ಹೌದು. ನಿಮಗೆ ಗೊತ್ತಿಲ್ಲದ ಹಾಗೆ ಯಾವುದೋ ಟ್ರಾನ್ಸ್ನಲ್ಲಿ ಇರೋ ಥರ ಜಾತ್ರೆ ಕಡೆ ಹೋಗೋ ಬದಲು ಬೇರೆ ಕಡೆ ಹೋಗ್ತಿರೋದನ್ನ ನೋಡಿ ನಾನು ನಿಮ್ಮನ್ನ ಫಾಲೋ ಮಾಡಿದೆ. ಏನ್ ಮಾಡ್ತಿದ್ಯಾ ಭೈರವಿನ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ನಿನಗೆ ಸಂಬಂಧ ಇಲ್ದಿರೋ ವಿಚಾರ. ನನ್ನ ದಾರಿಗೆ ಅಡ್ಡ ಬರಬೇಡ, ಅರ್ಥ ಆಯ್ತಾ? ಹೊರಟೋಗು. ಇಷ್ಟೇ ರೀ ಅವತ್ತು ನಡೆದಿದ್ದು. ನಿಮ್ಮನ್ನ ಗುಡಿಯೊಳಗೆ ಕರ್ಕೊಂಡು ಹೋಗೋದನ್ನ ನೋಡಿದೆ. ಅದನ್ನ ನಿಮ್ಗೆ ಹೇಳೋಣ ಅಂತ ಅವತ್ತಿಂದ. ಹಾ, ಕೊಟ್ಟಿದ್ದ ಇನ್ಫಾರ್ಮೇಶನ್ ಸಾಕು. ಹಾ, ಥ್ಯಾಂಕ್ಸ್. ಈ ಹೆಣ್ಣು ಮಕ್ಕಳಿಗಿರೋ ಪ್ರಾಬ್ಲಮ್ಮೇ ಇದು.
ಅವ್ರು ಹೇಳಿದನ್ ಕೇಳಬೇಕು ಹೊರತು ನಾವು ಹೇಳೋದು ಕೇಳಿಸ್ಕೊಳ್ಳೋದೇ ಇಲ್ಲ. ಅವ್ರು ಕೇಳಿದಕ್ಕೆ ನಾವು ಉತ್ತರ ಕೊಡಬೇಕೇ ಹೊರತು ನಾವು ಕೇಳಿದ್ದೆಲ್ಲ ಹುಡುಗಿರೆಲ್ಲ ಹೀಗೆ ಇರ್ತಾರ? ಅರೆ ಭೈರವಿ, ಕ್ಯಾ ಹುआ रे? ಆ ದಿನ ಏನೋ ನಡೀತು ಅಂತ ಹೇಳಿದ್ನಲ್ಲ, ಅದು ಇಷ್ಟೆಲ್ಲ ನಡೀತಂತೆ. ನಾನು ಹೇಳಿದ್ರೆ ನೀವ್ಯಾರು ನಂಬಲಿಲ್ಲ ಅಲ್ಲ? ನೋಡು ಇವಾಗ ಏನಾಯ್ತು. ಅರೆ ಭೈರವಿ, ಅಮ್ಮ ಭೈರವಿ, ಏನಮ್ಮ 3 ಜನ ಒಂಥರ ಇದ್ದೀರಾ? ಏನಿಲ್ಲ ಮಾವ. ನೀವು ಗಾಬರಿ ಆಗಿರೋದು ನೋಡಿದ್ರೆ ನನ್ಗೆ ಅರ್ಥ ಆಗುತ್ತಮ್ಮ, ಏನೋ ಆಗಿದೆ ಅಂತ. ಮಾವ, ಏನಮ್ಮ ಭೈರವಿ, ನಿನ್ ಏನ್ ಕಷ್ಟ ಬಂದ್ರು ಈ ಮಾವ ಇದ್ದಾನೆ ಅಂತ ನಿನ್ ಮೊದ್ಲೇ ಹೇಳಿದ್ದೆ ತಾನೆ? ಅದೇನು ಹೇಳಮ್ಮ. ಅದೇ ಮಾವ, ಅವತ್ತು ಗುಡಿಯೊಳಗಡೆ ನಾನೇ ಹೋಗಿಲ್ಲ. ಅಲ್ಲೇನೋ ನಡೀತು. ನಾನ್ ನೋಡ್ತಾನೆ ಏನೇನೋ ನಡೀತು ಮಾವ. ನನ್ಗದೇ ಡೌಟ್ ಇತ್ತು. ನನ್ ಡೌಟ್ ಇವಾಗ ಕ್ಲಾರಿಫೈ ಆಯ್ತು. ಅವತ್ತಿನ ದಿನ ಆ ಮಂತ್ರವಾದಿ ನನ್ನ ಗುಡಿಯೊಳಗಡೆ ಕರ್ಕೊಂಡು ಹೋಗಕ್ಕೆ ಟ್ರೈ ಮಾಡಿದ್ನಂತೆ. ಇವಳಿಗೇನಾದ್ರೂ ನಮ್ ಗುರುಗಳ ವಿಷಯ ಗೊತ್ತಾಗೋಯ್ತಾ? ಆಕ್ಚುಲಿ ನಾನು ಈ ಮಂತ್ರ, ತಂತ್ರ, ತಾಯ್ತ, ಮಹಿಮೆ ಇದನ್ನೆಲ್ಲ ನಾನು ನಂಬಲ್ಲ. ಆ ವಿಷಯ ನಿಮ್ಗೂ ಗೊತ್ತು, ಮನೇಲಿರೋರು ಎಲ್ರಿಗೂ ಗೊತ್ತು. ಹೌದಮ್ಮ. ಆದ್ರೆ ನಂಗ್ ಗೊತ್ತಿಲ್ದೇನೆ ಅವತ್ ಹೀಗೆಲ್ಲ ನಡೀತು ಅಂದ್ರೆ ಏನೋ ಸಮಥಿಂಗ್ ಇಸ್ ಹ್ಯಾಪನ್ಡ್ ಅಂತ ನಂಗೆ 100% ಕನ್ಫರ್ಮ್ ಆಗಿದೆ. ಮಾವ, ನಂಗೊಂದ್ ವಿಷಯ ಗೊತ್ತಾಗ್ಬೇಕು. ಏನಮ್ಮ? ಈ ಊರಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಯಾರಾದ್ರೂ ಇದ್ದಾರಾ? ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಏನಮ್ಮ? ಮಂತ್ರಶಕ್ತಿಯಿಂದ ಬೇರೆಯವ್ರನ್ನ ವಶೀಕರಣ ಮಾಡ್ಕೊಂಡು ಪೂಜೆ ಎಲ್ಲ ಮಾಡೋ ಮಂತ್ರವಾದಿ ಯಾರಾದ್ರೂ ಇದ್ದಾರಾ? ಅಮ್ಮ, ಮಂತ್ರವಾದಿನ? ಅಮ್ಮ, ಮಂತ್ರವಾದಿಗಳು ಅಂದ್ರೆ ನನ್ಗೆ ಹೆದರಿಕೆನಮ್ಮ. ನಾನೇ ಇದೆಲ್ಲ ಮಾಡ್ಸಿದ್ದೀನಿ ಅಂತ ಗೊತ್ತಾಗ್ಲಿಲ್ಲ ತಾನೇ ಇವಳಿಗೆ? ಮಾವ ಹೇಳಿ, ಇದರಾ? ಅಂತವ್ರ ಬಗ್ಗೆ ನನ್ಗೆ ಏನಮ್ಮ ಗೊತ್ತಿರುತ್ತೆ? ಓಂ ನಮ ಶಿವಾಯ ಅಂತ ಬೆಳಗ್ಗೆ ಎದ್ದೇಳ್ತೀನಿ, ದೇವ್ರಿಗೆ ನಮಸ್ಕಾರ ಮಾಡಿ ಹೊರಗಡೆ ಹೋಗ್ತೀನಿ, ನಿಮ್ಮ ಅಪ್ಪ ಹೇಳಿದ ಕೆಲ್ಸಗಳನ್ನ ಚಾಚು ತಪ್ಪದಾಗ ಮಾಡ್ತೀನಿ, ನಿಮ್ಮ ಅಜ್ಜಿ ಹೇಳಿದಾಗ ಆ ಹುತ್ತದಲ್ಲಿ ಸ್ವಲ್ಪ ಹಾಲಾಕ್ತೀನಿ, ಸಾಯಂಕಾಲ ಆದ್ರೆ ಹರ ಹರ ಮಹಾದೇವ್ ಅಂತ ಸ್ವಲ್ಪ ತಿಂದ್ಬಿಟ್ಟು ಮಲಗ್ತೀನಿ. ಇಷ್ಟು ಬಿಟ್ರೆ ನನ್ಗೆ ಏನು ಗೊತ್ತಿಲ್ಲಮ್ಮ. ಆದ್ರೂ ಪೂಜೆ ಪುರಸ್ಕಾರ ಮಾಡ್ಕೊಂಡು ಓಂ ನಮ ಶಿವಾಯ ಅಂತ ಪರಮೇಶ್ವರನೇ ನಂಬ್ಕೊಂಡಿರೋ ನನಗೆ ಅಂತವ್ರ ಬಗ್ಗೆ ಹೇಗಮ್ಮ ಗೊತ್ತಿರುತ್ತೆ? ನಿನ್ಗೆಲ್ಲೋ ಹುಚ್ಚು. ಅಂತವ್ರನ್ನ ಯಾರಮ್ಮ ನಂಬ್ತಾರೆ? ಅದೆಲ್ಲ ಕರೆಕ್ಟ್ ಅಲ್ಲಮ್ಮ. ನಿಮ್ಗೂ ನನ್ಗೂ ನಂಬಿಕೆ ಇಲ್ದೇ ಇರ್ಬೋದು ಮಾವ. ದೇವ್ರಿದ್ದಾರೆ ಅಂತ ನಂಬೋರು ಇರೋವರೆಗೂ ಅಂತವ್ರನ್ನ ನಂಬೋರು ಕೂಡ ಇದ್ದೇ ಇರ್ತಾರೆ. ಇರ್ತಾರಾ? ಅವ್ರನ್ನ ಯಾರನ್ನಾದ್ರೂ ಕೇಳಿದ್ರೆ ನಮ್ಗೇನಾದ್ರೂ ಗೊತ್ತಾಗ್ಬೋದು. ಭೈರವಿ ನಡ್ಕೊಳ್ತಿರೋದ್ ನೋಡಿದ್ರೆ ನಮ್ ಗುರುಗಳನ್ನ ಹಿಡ್ಕೊಳ್ಳೋ ಕಾಣ್ತಾಳೆ. ಮಾವ, ಆ ತರ ಯಾರಾದ್ರೂ ಇದ್ರೆ ಒಂದ್ಸಲ ವಿಚಾರಿಸಿ. ನಾನ್ ವಿಚಾರಿಸ್ಲಿಲ್ಲ ಅಂದ್ರೆ ಅವಳೇ ಹೋಗಿ ವಿಚಾರಿಸೋ ತರ ಕಾಣಿಸ್ತಾಳೆ. ಆ ಅವಕಾಶನ ಅವಳು ಕೊಡಬಾರ್ದು. ನಿನಗೋಸ್ಕರನಾದ್ರೂ ಖಂಡಿತವಾಗ್ಲೂ ತಿಳ್ಕೊಳ್ತೀನಮ್ಮ. ಥ್ಯಾಂಕ್ಸ್ ಮಾವ. ಬನ್ರಿ ಹೋಗೋಣ. ಮಂತ್ರವಾದಿಗಳು ಅಂದ್ರೆ ನನಗ್ ತುಂಬಾ ಭಯ. ಅವ್ರ ಬಗ್ಗೆನೇ ತಿಳ್ಕೊ ಅಂತ ಬೇರೆ ಹೇಳ್ತಾ ಇದ್ಯಾ? ಅಮ್ಮ ಭೈರವಿ, ಇವಳು ಯಾಕೋ ನನ್ ಬುಡಕ್ಕೆ ಕೈ ಹಾಕ್ತಾವಳಲ್ಲ. ಈ ವಿಷಯನ ಮೊದ್ಲು ಹೋಗಿ ಗುರುಗಳಿಗೆ ಹೇಳಬೇಕು. ಗುರುಗಳೇ, ಗುರುಗಳೇ, ತಗೊಂಡ್ ಬಂದ್ಯಾ? ನಿನಗೋಸ್ಕರನೇ ಕಾಯ್ತಾ ಇದ್ದೆ. ತಗೊಂಡ್ ಬಂದ್ಯಾ? ಏನ ತರೋದು? ಅದೇ ಕೂದ್ಲು. ಅಲ್ಲಿ ಮನೆಗಳೇ ಅಂಟ್ಕೊಂಡು ಉರಿತಿದ್ರೆ ನೀವಿನ್ನೂ ಕೂದ್ಲು ಮಣ್ಣು ಮಸಿ ಅಂತ ಹೇಳ್ತಿದ್ರಲ್ಲ ಗುರುಗಳೇ. ಗುರುಗಳೇ, ನನ್ ಕತೆ ಮುಗ್ದೋಯ್ತು. ನನ್ನ ಕತೆ ಮುಗ್ದೋಯ್ತು, ಅದ್ರ ಜೊತೆ ನಿಮ್ ಕತೆನೂ ಮುಗ್ದೋಯ್ತು. ಏನಾಯ್ತು? ಹೇಳೋದಿಕ್ಕೆ ಏನಿಲ್ಲ ಗುರುವೆ. ನಿಮ್ಮವರೆಗೂ ಬಂತು ಅಂದ್ರೆ ನಿಮ್ ಪಾಡಿಗೆ ನೀವು ಓಡೋಗ್ತೀರಾ. ಆದ್ರೆ ನನ್ಗೆ ಅವಕಾಶನೇ ಇಲ್ವೇ. ನಮ್ ಬಾವ ಈ ಊರಿಗೆ ಪ್ರೆಸಿಡೆಂಟು.
ನಾನ್ ತಪ್ಪು ಮಾಡಿದ್ ಗೊತ್ತಾದ್ರೆ ಜನರ ಮುಂದೆ ಕರ್ಕೊಂಡೋಗಿ ನನ್ ಚರ್ಮ ಸುಲಿತಾನೆ. ಏನಾಯ್ತು? ಏನಾಗೋದೇನ್ ಗುರುಗಳೇ, ಈ ಟೆನ್ಷನ್ ನನ್ ತಡ್ಕೊಳಕ್ಕಾಗಲ್ಲ. ನಿಮ್ಮನ್ನ ನಂಬ್ಕೊಂಡಿದ್ದಕ್ಕೆ ನಾನು ಪೂರ್ತಿಯಾಗಿ ಮುಳುಗೋದೆ. ಎಲ್ಲ ನಿಮ್ಮಿಂದಾನೆ. ಆಗಿದ್ದಾದ್ರೂ ಏನೋ ಏನಾಯ್ತು ಅಂತ ಹೇಳ್ದೆ ನಿಮ್ಮಿಂದ ಅಂತಿದ್ಯಲ್ಲ. ನಾನು ನಿನ್ನಂತೆ ಮಾಮೂಲಿ ಮನುಷ್ಯ ಅಲ್ಲ. ಆಗಿದ್ದೇನು ಹೇಳೋ. ಅದು ನನ್ ಸೋದರ ಸೊಸೆಗೆ ನಿಮ್ ಬಗ್ಗೆ ಗೊತ್ತಾಗೋಗಿದೆ ಗುರುಗಳೇ. ನನ್ನ ಬಗ್ಗೆ ಏನ್ ಗೊತ್ತಾಯ್ತು? ಅವಳನ್ನ ಗುಡಿಯೊಳಗೆ ಯಾರು ಕಳಿಸ್ತರು ಅಂತ ಭೈರವಿ ಗೊತ್ತಾಗೋಗಿದೆ ಗುರುಗಳೇ. ಭೈರವಿಗೆಲ್ಲ ವಿಷಯ ಗೊತ್ತಾಯ್ತು ಅಂತ ನನ್ಗೆ ಕೆಳಗಡೆ ಮೇಲೆ ಎಲ್ಲ ನಡ್ಕ ಹುಡ್ತಿದ್ರೆ ನೀವು ನಗ್ತಿದ್ರಲ್ಲ ಗುರುಗಳೇ. ಯಾಕೋ ತಲೆ ಕೆಡ್ಸ್ಕೊತೀಯ? ನಿನ್ ಸೊಸೆಗೆ ಯಾರೋ ಏನೋ ಮಾಡಿದಾರೆ ಅಂತ ಗೊತ್ತು ಅಷ್ಟೇ, ಅದು ನಾನೇ ಅಂತ ಗೊತ್ತಿಲ್ವಲ್ಲ. ಎಳೆ ಮಗುನ್ ಕಂಕ್ಳಲ್ಲಿ ಹಾಕೊಂಡ್ರು ಸೀರೆ ನೆಂದಿಲ್ಲ ಅಂತ ಖುಷಿ ಪಟ್ಲಂತ ಯಾರೋ ನಿಮ್ಮಂತ ಒಬ್ಳು ಹೆಂಗ್ಸು. ನೀವು ನನ್ ಮೇಲೆ ಅಂತ ಕೂಗಾಡಿದ್ರೆ ಸಮಸ್ಯೆ ಪರಿಹಾರ ಆಗೋಲ್ಲ ಗುರುಗಳೇ. ಅವನ್ ಯಾರೋ ತಿಳ್ಕೊಂಬ ಅಂತ ನನಗೇ ಹೇಳಿದಾಳು ಗುರುಗಳೇ. ಭೈರವಿ ತುಂಬಾ ಬುದ್ಧಿವಂತೆ ಅಂತ ನಿಮ್ಮ ಹತ್ರ ಮೊದ್ಲೇ ಹೇಳಿದೀನಿ ಗುರುಗಳೇ. ಅವಳು ನನ್ನ ಕೇಳ್ದಾಗೆ ಊರಲ್ಲೆಲ್ಲ ಕೇಳ್ಕೊಂಬರ್ತಾಳೆ. ಯಾರಾದ್ರೂ ಒಬ್ರು ನಮ್ಮಿಬ್ಬರ ಬಗ್ಗೆ ಹೇಳಲ್ವಾ? ಆಗ ನಮ್ಮಿಬ್ಬರ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಅದ್ಯಾವ್ದೋ ಸಿನಿಮಾಲಿ ಕತೆ ಮುಗಿಯಿತೆ ಅನ್ನೋದು ಹಾಡು ಜ್ಞಾಪಕ ಬರ್ತಾ ಇದೆ ಗುರುಗಳೇ. ಭಯ ಪಡಬೇಡ ಹುಚ್ಚ. ಅಷ್ಟಕ್ಕೂ ನಿನ್ ಸೊಸೆ ನನ್ನ ಬಗ್ಗೆ ತಿಳ್ಕೊಂಡು ನನ್ನ ಬಳಿ ಬರೋದೇ ಒಳ್ಳೇದು. ಒಳ್ಳೇದಾ? ಹೌದು ಕಣೋ. ನಿನ್ ಸೋದರ ಸೊಸೆ ನನ್ನ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾಳೆ ಅಂದ್ರೆ ಹಕ್ಕಿಗೆ ಬಲೆ ಬೀಸೋದಕ್ಕೂ ಮೊದಲೇ ನಮ್ ಕೈಗೆ ಸಿಗುತ್ತೆ. ಅದಕ್ಕೆ ನಾವು ಸಂತೋಷ ಪಡಬೇಕು ಗುರುಗಳೇ. ನೀನು ನಿನ್ನ ಸೋದರ ಸೊಸೆನ ನೇರವಾಗಿ ನನ್ನ ಹತ್ರ ಕರ್ಕೊಂಡ್ ಬಾ. ಹೆದರ್ಕೊಳ್ಬೇಡ ಕಣೋ. ಬಹಳ ಚೆನ್ನಾಗಿ ಹೇಳಿದ್ರಿ ಗುರುಗಳೇ. ನಾನು ಈಗಲೇ ಹೋಗಿ ಭೈರವನ್ ಕರ್ಕೊಂಡ್ಬರ್ತೀನಿ. ಬರ್ತೀನಿ ಗುರುಗಳೇ. ಅಮ್ಮ ಅರ್ಜುನ್ ಏನಾಯ್ತು? ಯಾಕೆ ಹಾಕಿರ್ಚ್ದೆ? ನಾಗಾರ್ಜುನ ಏನಾಯ್ತಪ್ಪ? ಏನಾಯ್ತು? ಇರುವೆ ಸೊಳ್ಳೆ ಕಚ್ಚಿರ್ಬೇಕು, ಅದಕ್ಕೆ ಕಿರ್ಚ್ಕೊಂಡಿರ್ತಾನೆ. ಕಂದ ಏನಾಯ್ತಪ್ಪ? ಅಮ್ಮ ನನಗೆ ಮತ್ತೆ ಅದೇ ಕನ್ಸು ಬಿತ್ತು. ಅದೇ ಕನ್ಸ? ಆ ಕನ್ಸಲ್ಲಿ ಹಾವುಗಳೆಲ್ಲ ಕಾಣಿಸ್ತು. ಹಾವುಗಳು ಕನ್ಸಲ್ ಬರೋದು ಅಂದ್ರೆ ಏನೋ ಒಳ್ಳೇದೇ ಆಗತ್ತೆ ಅಳಿ. ಅಂದ್ರೆ ಹಾವುಗಳು ಕನ್ಸಲ್ ಬರೋದು ಒಳ್ಳೇದಲ್ಲ, ಏನೋ ಕೆಟ್ಟದಾಗತ್ತೆ ಅನ್ನೋದಕ್ಕೆ ಅದೊಂದು ಶಕುನ. ಎಲ್ಲ ಗೊತ್ತಿರೋಳ ಹಾಗೆ ಬಾಯಿಗೆ ಬಂದಾಗ ಮಾತಾಡ್ಬೇಡ ಕಂದ. ನಿನ್ ಕೈಗೆ ಆ ಕಡ್ಗ ಹಾಕೊಂಡ್ಮೇಲೆ ನಿನಗೆ ಕನ್ಸುಗಳು ಬರೋದು ನಿಂತು ಹೋಗಿತ್ತು. ನೀನ್ ಆ ನಾಗವರಕ್ಕೆ ಹೋಗಿದ್ದು ಅಲ್ದೆ ಅಲ್ಲಿನ್ ಹುತ್ತದ ಮಣ್ ಬೇರೆ ತಗೊಂಡ್ ಬಂದಿದೀಯ.
ಅದಕ್ಕೆ ನಿನಗ್ ಮತ್ತೆ ಅಂತ ಕನ್ಸು ಬೀಳ್ತಾ ಇದೆ. ನಿಂಗೇನಾಗ್ಬಿಡತ್ತೋ ಅಂತ ನನಗ್ ಭಯ ಆಗ್ತಿದೆ. ಅಮ್ಮ, ಕನ್ಸು ಅನ್ನೋದು ಇವನೊಬ್ಬನ್ಗೆ ಅಲ್ಲ, ಎಲ್ಲಾರ್ಗೂ ಬರುತ್ತೆ. ನೀನು ಇಲ್ದೇ ಇರೋದ್ನೆಲ್ಲ ಊಹೆ ಮಾಡ್ಕೊಂಡು ಅನಾವಶ್ಯಕವಾಗಿ ಭಯ ಪಡ್ತಿದ್ಯಾ. ಅರ್ಜುನ್ಗೇನು ಆಗಲ್ಲ. ಏನು ಆಗದೆ ಇರೋದಿದ್ರೆ ಈ ತರ ಕನ್ಸುಗಳು ಯಾಕೆ ಬೀಳುತ್ತಮ್ಮ? ಕನ್ಸುಗಳು ಎಲ್ರಿಗೂ ಬರುತ್ತೆ, ಹೌದು. ಆದ್ರೆ ಹಾವುಗಳು ಯಾರ ಕನ್ಸಲ್ಲೂ ಬರಲ್ಲ. ಆ ತರ ಬರ್ತಿದೆ ಅಂದ್ರೆ ನಾಗಾರ್ಜುನನ್ ಪ್ರಾಣಕ್ಕೆ ಗಂಡಾಂತರ ಇದೆ ಅಂತ. ಏನು ನಡೆಯುತ್ತೆ ಅಂತ ನನ್ ಮನ್ಸಿಗೆ ಅನ್ನಿಸ್ತಿದ್ಯಮ್ಮ. ಏನ್ ನಡೆಯುತ್ತೋ ಏನೋ. ಅಮ್ಮ, ನೀನ್ ಬೇಜಾರ್ ಮಾಡ್ಕೋಬೇಡ, ನನ್ಗೇನು ಆಗಲ್ಲ. ಏನೋ ಒಂದು ಆಗೋವರೆಗೂ ನೀನ್ ಹೀಗೆ ಹೇಳ್ತೀಯಪ್ಪ. ಆಗೋದೆಲ್ಲ ಆದ್ಮೇಲೆ ಹಣೆ ಚಚ್ಕೊಂಡು ಅಳೋದ್ ಬಿಟ್ರೆ ನನ್ಗಿನ್ನೇನು ಉಳ್ದಿದೆ ನಾಗಾರ್ಜುನ? ಅಮ್ಮ, ಇವನಿಗೆ ಬಂದಿರೋ ಕನ್ಸು ಯಾವ ಥರದ್ದು, ಯಾವ ಥರ ಕನ್ಸು ಬಂದ್ರೆ ಏನಾಗತ್ತೆ ಅಂತ ತಿಳ್ಕೊಳ್ಳೋಕೆ ಡ್ರೀಮ್ ಅನಾಲಿಸ್ಟ್ ಇರ್ತಾರೆ. ಅರ್ಜುನ್ನ ಆ ಡ್ರೀಮ್ ಅನಾಲಿಸ್ಟ್ ಹತ್ರ ಕರ್ಕೊಂಡು ಹೋದ್ರೆ ಆ ಕನ್ಸು ಪದೇ ಪದೇ ಯಾಕೆ ಬರ್ತಾ ಇದೆ ಅಂತ ತಿಳ್ಕೋಬಹುದು. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಅಂತವ್ರೆಲ್ಲ ಹೇಳಿದ ಮಾತು ನಿಜ ಆಗಲ್ಲಮ್ಮ. ನಾನೇನ್ ಅನ್ಕೊಂಡಿದ್ದೀನೋ ಅದೇ ನಿಜ ಆಗತ್ತೆ. ಅಮ್ಮ, ಅವರೆಲ್ಲ ತಿಳುವಳಿಕೆ ಇಲ್ದೇ ಇರೋರು ನಿಂಗ್ ಮಾತ್ರ ಎಲ್ಲ ಗೊತ್ತಿದೆ ಅನ್ನೋ ತರ ಮಾತಾಡ್ತಿದ್ಯಾ. ಮಾ, ಅವ್ರು ಅದ್ರ ಬಗ್ಗೆ ಸ್ಟಡಿ ಮಾಡಿ ಎಷ್ಟೋ ರಿಸರ್ಚ್ ಮಾಡಿ ಹೇಳ್ತಾರೆ. ಅವರು ಸುಳ್ಳು ಹೇಳೋದಿಲ್ಲ. ನಮಗ್ ಬೀಳೋ ಕನ್ಸುಗಳ ಬಗ್ಗೆ ಡೀಪ್ ಆಗಿ ಅನಲೈಸ್ ಮಾಡೇ ಹೇಳ್ತಾರೆ. ಸರಿ, ಹಾಗಿದ್ರೆ ಅರ್ಜುನ್ನ ಅವ್ರ ಹತ್ರ ಕಳ್ಸು. ಅರ್ಜುನ್, ನೀನ್ ಹೊರಡು. ಅರೆ ಭೈರವಿ, ನೀನು ಇಲ್ಲೇ ಇದ್ದಿ? ನಿನಗಾಗಿ ನಾನು ಹೊರಗಡೆ ಎಲ್ಲ ಹುಡುಕ್ತಾ ಇದ್ದೆ. ಅರೆ ಜೂಲಿ, ಕ್ಯಾ ಬೋಲ್ ರಹೆ ಮಾಲೂಮ್? ಇವತ್ತು ನಾವು ಈ ಊರನ್ನ ಇನ್ನೊಂದ್ಸಲ ನೋಡ್ಬೇಕು ಅಂತಿದ್ದಾಳೆ. ಇಲ್ಲಿ ನೋಡು, ಇಂಪಾರ್ಟೆಂಟ್ ಬುಕ್ ಓದ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ನನ್ನ ಡಿಸ್ಟರ್ಬ್ ಮಾಡ್ಬೇಡ ಪ್ಲೀಸ್. ಅರೆ ನಾನು ಹೇಳೋದನ್ನ ಸ್ವಲ್ಪ ಸುನೋಜಿ. ನಾವು ಡಿಸ್ಟರ್ಬ್ ಮಾಡ್ಬೇಡಿ ಅಂದೆ ಅಲ್ವಾ, ಹೋಗಿ. ಅರೆ ಜೂಲಿ, ಇದಕ್ಕೇನೋ ಆಗಿದೆ, ನಾವು ಹೊರಗಡೆ ಹೋಗೋಣ. ಇವಳು ದೋಸ್ತ್ ಕಟ್ ಕಮ್. ನಿಮ್ದು ಫ್ರೆಂಡು ಒಳಗಡೆ ಇದೆ? ಒಳಗಡೆ ಇದೆ ಇದೆ. ನಮ್ದು ಸ್ವಲ್ಪ ಮಾತಾಡ್ತದೆ. ಬಾತ್ ಕರೋ ಬಾತ್ ಕರೋ. ನಿಮ್ದು ಹೊರಗಡೆ ಹೋಗ್ತಾರೆ? ಹೊರಗಡೆ ಇಲ್ಲ, ವರಂಡಕ್ಕೆ ಹೋಗ್ತದೆ. ಹೋಗ್ತಾರೆ ಹೋಗ್ತಾರೆ. ಅಮ್ಮ ಭೈರವಿ, ನೀನ್ ಕೂತು ಅಮ್ಮ. ನೀನ್ ಯಾಕೆ ಎದ್ದೇಳ್ಬೇಕು? ಕೂತ್ಕೋ. ಪರವಾಗಿಲ್ಲ ಮಾವ. ನೀನ್ ತಿಳ್ಕೊ ಅಂತ ಹೇಳಿದ ವಿಷಯನ ಊರಲ್ಲಿ ನನಗ್ ಗೊತ್ತಿರೋರ್ನೆಲ್ಲ ಕೇಳದ್ನಮ್ಮ. ಅವ್ರ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಅಂತ ಮಂತ್ರವಾದಿಗಳ ಬಗ್ಗೆ ಗೊತ್ತಿಲ್ಲ, ಆದ್ರೆ ಹಿಂದೆ ಏನ್ ನಡೀತು, ಈಗೇನ್ ನಡೀತಿದೆ, ಮುಂದೆ ಏನ್ ನಡೆಯುತ್ತೆ ಅಂತ ನಿರ್ದಿಷ್ಟವಾಗಿ ಹೇಳೋ ಒಬ್ರು ಸ್ವಾಮೀಜಿ ಇದಾರೆ ಅಂತ ಹೇಳಿದ್ರಮ್ಮ. ಗಂಡಾಂತರಗಳು, ನಮ್ ಜಾತಕದಲ್ಲಿರೋ ದೋಷಗಳು, ಕುಜು ದೋಷಗಳು, ಗ್ರಹ ದೋಷಗಳು, ಇದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತಾರಂತೆ. ಅಷ್ಟು ಮಹಿಮೆ ಇರೋ ಸ್ವಾಮೀಜಿಗಳು ಈ ತರ ತಂತ್ರ ಮಾಡೋ ಮಂತ್ರವಾದಿಗಳ ಬಗ್ಗೆನೂ ತುಂಬಾ ಚೆನ್ನಾಗಿ ಹೇಳ್ತಾರಂತೆ. ಆ ಸ್ವಾಮೀಜಿ ಎಲ್ಲಿದಾರೋ ನಾನ್ ತಿಳ್ಕೊಂಬಂದಮ್ಮ. ನಾವ್ ಹೋಗೋರ್ನ ಭೇಟಿ ಆದ್ರೆ ಆ ದಿನ ಏನೇನ್ ನಡೀತು, ನಿನ್ ಮೇಲೆ ಮಂತ್ರಶಕ್ತಿನ ಯಾರ್ ಪ್ರಯೋಗ ಮಾಡಿದ್ರು ಅನ್ನೋ ಎಲ್ಲಾ ವಿಷಯ ಗೊತ್ತಾಗುತ್ತಮ್ಮ. ಹೌದಾ? ಹಾಗಾದ್ರೆ ಈಗ್ಲೇ ಹೋಗಿ ಭೇಟಿ ಮಾಡೋಣ ಬನ್ನಿ ಮಾವಯ್ಯ. ಈಗ್ಲಿಂದ ಈಗ ಅಂದ್ರೆ ಹೇಗಮ್ಮ? ಆಮೇಲೆ ಹೋಗೋಣಂತೆ. ಇಲ್ಲ ಮಾವ, ಈಗ್ಲೇ ಹೋಗೋಣ. ಏನ್ ನಡೀತು ಅನ್ನೋದ್ನ ನಾನು ಈಗ್ಲೇ ತಿಳ್ಕೋಬೇಕು. ಹೋಗೋಣ ಬನ್ನಿ ಮಾವ. ಸರಿ ನಡಿ ಅಮ್ಮ. ಮಾವ, ನಾವ್ ಅವ್ರನ್ನ ಭೇಟಿಯಾಗಕ್ ಹೋಗ್ತಿರೋದು ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು. ನೀವೇ ಸ್ವಲ್ಪ. ನಾನು ಯಾರಿಗೂ ಹೇಳಲ್ಲಮ್ಮ. ಈಗ ನಾವು ಹೋಗ್ತಿರುವಾಗ ಊರಲ್ಲಿ ಯಾರಾದ್ರೂ ಎಲ್ಲಿಗೆ ಹೋಗ್ತಿದೀರಾ ಅಂತ ಕೇಳಿದ್ರೆ ನಾವು ಹೊಲ ನೋಡಕ್ ಹೋಗ್ತಿದೀವಿ ಅಂತ ಹೇಳ್ತೀನಿ. ಓಕೆನಾ? ಸರಿ, ಥ್ಯಾಂಕ್ಸ್ ಮಾವ. ಮತ್ತೆ ಥ್ಯಾಂಕ್ಸು. ನಡಿಯಮ್ಮ, ಹೋಗೋಣ.
ಸಾಮಾನ್ಯವಾಗಿ ಕನಸು ಅನ್ನೋದು ಎಲ್ರಿಗೂ ಬರುತ್ತೆ. ನಾವು ನೋಡಿದ್ದು, ನಾವು ಓದಿದ್ದು, ನಾವು ಕೇಳಿದ್ದು ಇದೆಲ್ಲ ನಮಗೆ ನೆನಪುಗಳ ಹಾಗೆ ಉಳಿದು ಹೋಗುತ್ತೆ. ನೆನಪಿರೋದು ಅಂದರೆ ಅದ್ರ ಬಗ್ಗೆ ನಮಗಿರೋ ನಂಬಿಕೆ, ಆಲೋಚನೆ, ಭಯ, ಭ್ರಮೆ ಇವೆಲ್ಲವೂ ನಮ್ಮ ಬ್ರೈನಲ್ಲಿ ಮೆಮೊರಿಯಾಗಿ ಸ್ಟೋರ್ ಆಗುತ್ತೆ. ನಿದ್ದೆ ಮಾಡ್ತಿದ್ದಾಗ ನಾವು ರೆಸ್ಟಲ್ಲಿದ್ರೂ ಕೂಡ ನಮ್ಮ ಬಾಡಿಲಿರೋ ಎಲ್ಲ ವ್ಯವಸ್ಥೆನೂ ಕೆಲಸ ಮಾಡ್ತಾ ಇರುತ್ತೆ. ಹಾಗೇನೆ ನಮ್ಮ ಬ್ರೈನ್ ಕೂಡ ಕೆಲಸ ಮಾಡ್ತಾನೆ ಇರುತ್ತೆ. ಹಾಗೆ ನಮ್ಮ ಬ್ರೈನಲ್ಲಿ ಸ್ಟೋರ್ ಆಗಿರೋ ಮೆಮೊರಿ ಎಲ್ಲ ಆಕ್ಟಿವೇಟ್ ಆದಾಗ ಒಂಥರ ಇಲ್ಯೂಷನ್ ಫ್ಯಾಂಟಸಿ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನೇ ನಾವು ಡ್ರೀಮ್ಸ್ ಅನ್ನೋದು. ಹಾಗಂತ ಅದನ್ನ ನಾವು ನಂಬಲೇಬೇಕು ಅಂತೇನಿಲ್ಲ. ಅಂದ್ರೆ ಒಂದೇ ಕನಸು ಅಷ್ಟೊಂದ್ಸಲ ರಿಪೀಟೆಡ್ ಆಗಿ ಬರೋದು? ಆ ಪಾಯಿಂಟ್ಗೆ ಬರ್ತಿದ್ದೀನಿ. ಒಂದೇ ಕನಸು ರಿಪೀಟೆಡ್ ಆಗಿ ಬರ್ತಿದೆ ಅಂದ್ರೆ ದೇರ್ ಮಸ್ಟ್ ಬಿ ಎ ರೀಸನ್. ಹಾಗೆ ರೆಗ್ಯುಲರ್ ಆಗಿ ಬರೋ ಡ್ರೀಮ್ಸ್ಗೆ ಖಂಡಿತವಾಗ್ಲೂ ಒಂದು ಕಾರಣ ಇದ್ದೇ ಇರುತ್ತೆ. ನಿಮಗೆ ಬರೋ ಕನಸು ಫಾರೆಸ್ಟು, ಹುತ್ತ, ಹಾವು ಅಷ್ಟೇ ಅಲ್ಲದೆ ಇನ್ನೇನಾದ್ರೂ ಇಂಪ್ರೆಸಿವ್ ಥಿಂಗ್ಸ್ ಕನ್ಸಲ್ಲಿ ಕಾಣಿಸುತ್ತಾ? ಒಬ್ಳು ಹುಡುಗಿ ಜಲಪಾತದ ಹತ್ರ ಸ್ನಾನ ಮಾಡ್ತಾ ಹಾಡು ಹೇಳ್ತಿರೋ ಹಾಗೆ ಕಾಣಿಸುತ್ತೆ. ಇಂಟ್ರೆಸ್ಟಿಂಗ್. ಮತ್ತೆ ನನಗೆ ಹಾವು ಕಚ್ದಿರೋ ಹಾಗೆ ಆ ಹುಡುಗಿ ಸೇವ್ ಮಾಡೋಕೆ ಟ್ರೈ ಮಾಡ್ದ ಹಾಗೆ ಅನ್ಸುತ್ತೆ. ಆ ಕನ್ಸಲ್ಲಿ ನೋಡಿದ ಹುಡುಗಿನ ನೀವೆಲ್ಲಾದ್ರೂ ನೋಡಿದ್ದಾಗ್ಲಿ, ನಿಮ್ ಪರಿಚಯ ಇರೋದಾಗ್ಲಿ ಏನಾದ್ರೂ ನಡೆದಿದ್ಯಾ? ಇಲ್ಲ ಸರ್, ಕನ್ಸಲ್ಲಿ ಬಂದ ಹಾಗಿರುತ್ತೆ ಹೊರತು ಡ್ರೀಮಿಂದ ಹೊರಗೆ ಬಂದ ಕೂಡಲೇ ಆ ಹುಡುಗಿ ಮುಖ ಕೂಡ ನಂಗೆ ಸರಿಯಾಗಿ ನೆನಪಿರೋದಿಲ್ಲ. ಸರಿ, ಆ ಚೇರಲ್ಲಿ ಕೂತ್ಕೊಳ್ಳಿ. ಒಂದು ನಿಮಿಷ. ನೀವು ಅದನ್ನೇ ಗಮನವಿಟ್ಟು ನೋಡ್ತಾ ಇರಿ. ನಾನು ಹೇಳೋದಷ್ಟನ್ನೇ ಕೇಳಿಸ್ಕೋಬೇಕು. ಓಕೆ ಸರ್. ಮೈಂಡ್ ಮತ್ತೆ ಬಾಡಿನ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೆ ನಾನು ಹೇಳ್ತಿರೋದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ. ನಾನು ಹೇಳ್ತಿರೋದನ್ನ ಮಾತ್ರ ನೀವು ಕೇಳಿಸ್ಕೊಳ್ತಿದ್ದೀರಾ. ನಾನು ಹೇಳ್ತಿರೋದನ್ನ ಮಾತ್ರ ಕೇಳಿಸ್ಕೊಳ್ತಿದ್ದೀರಾ. ಕೇಳ್ತಾ ಇದ್ದೀನಿ. ಈಗ ನಿಮಗೆ ನಿದ್ದೆ ಬರುತ್ತೆ, ನೀವು ಮಲಗಬೇಕು ಅಂದ್ಕೊಳ್ತಿದ್ದೀರಾ. ನಿಮಗೆ ಯಾವಾಗಲೂ ಬರೋ ಕನಸು ಈಗ ಮತ್ತೆ ಬರುತ್ತೆ. ಅದೇ ಕನಸು ಬರುತ್ತೆ, ನಿಮ್ಗೆ ಅದೇ ಕನಸು ಬರುತ್ತೆ. ನಿಮ್ಗೆ ಯಾವಾಗಲೂ ಕನಸಲ್ಲಿ ಕಾಣಿಸ್ತಿರೋದೆಲ್ಲ ಈಗ ಮತ್ತೆ ಕಾಣಿಸ್ತಾ ಇದೆ. ನೀವು ಅದನ್ನೇ ನೋಡ್ತಾ ಇದ್ದೀರಾ. ನೋಡ್ತಾ ಇದ್ದೀನಿ. ನಿಮಗೆ ಪ್ರತಿದಿನ ಕನ್ಸಲ್ಲಿ ಕಾಣಿಸ್ತಿರೋ ಹುಡುಗಿ ನಿಮಗೆ ಮತ್ತೆ ಕಾಣಿಸ್ಕೊಳ್ತಾಳೆ. ನೀವು ಆ ಹುಡುಗಿನೇ ನೋಡ್ತಾ ಇದ್ದೀರಾ. ನಿಮಗೆ ಆ ಹುಡುಗಿ ಕಾಣಿಸ್ಕೊಳ್ಳ? ಕಾಣಿಸಿದ್ಲು. ನೀವು ನೋಡ್ತಿರೋ ಆ ಹುಡುಗಿನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಹತ್ತಿರದಿಂದ ಅಬ್ಸರ್ವ್ ಮಾಡಿ.
ಆ ಹುಡುಗಿನೇ ನೋಡಿ. ನೋಡಿದ್ರ? ನೋಡಿದೆ. ಗುಡ್. ನೀವು ನೋಡಿದ ಆ ಹುಡುಗಿನ ಸರಿಯಾಗಿ ನೆನ್ಪಿಟ್ಕೊಂಡಿದ್ದೀರಾ. ನೀವು ನಿದ್ದೆಯಿಂದ ಎದ್ಮೇಲೆ ಕೂಡ ಆ ಹುಡುಗಿನ ಗುರುತು ಹಿಡಿತೀರಾ ಅಲ್ವಾ? ಗುರುತು ಹಿಡಿತೀನಿ. ವೆರಿ ಗುಡ್. ಈಗ ನಿಧಾನವಾಗಿ ನಿದ್ದೆಯಿಂದ ಹೇಳ್ತಿದ್ದೀರಾ. ನಿಧಾನಕ್ಕೆ ನಿದ್ರೆಯಿಂದ ಹೇಳ್ತಾ ಇದ್ದೀರಾ. ನಿಧಾನಕ್ಕೆ ನಿದ್ರೆಯಿಂದ ಹೇಳ್ತಾ ಇದ್ದೀರಾ. ನೀವು ಕನ್ಸಲ್ಲಿ ನೋಡಿದ ಹುಡುಗಿ ನಿಮ್ಗೆ ನೆನಪಿದ್ಯಾ? ನೆನಪಿದೆ ಸರ್. ನೀವು ಕನ್ಸಲ್ಲಿ ನೋಡಿದ ಹುಡುಗಿನ ಹೊರಗಡೆ ಎಲ್ಲಾದ್ರೂ ನೋಡಿದ್ದೀರಾ? ನೋಡಿದ್ದೀನಿ ಸರ್. ನಾನು ಮಾತಾಡಿದ್ದೀನಿ ಕೂಡ. ಆ ಹುಡುಗಿ ಮನೆಗೆ ಕೂಡ ಹೋಗಿದ್ದೆ. ಅಂದ್ರೆ ಹುಡುಗಿ ನಿಮಗೆ ಪರಿಚಯ ಇದೆ ಅಂತ ಆಯ್ತು? ಗೊತ್ತು ಸರ್. ಆಕಸ್ಮಿಕವಾಗಿ ಮೀಟ್ ಆದ್ವಿ. ಪರಿಚಯನೇ ಇಲ್ಲದೆ ಆ ಹುಡುಗಿ ನನ್ನ ಹತ್ರ ಮಾತಾಡಿದ್ಲು. ಆಕಸ್ಮಿಕವಾಗಿ ನಾನು ಅವ್ರ ಮನೆಗೆ ಹೋಗ್ಬೇಕಾಯ್ತು. ಅವ್ರ ಮನೇಲಿ ಉಳ್ಕೋಬೇಕಾಯ್ತು. ಎಲ್ಲಾನು ಆಕ್ಸಿಡೆಂಟಲ್ ಆಗಿ ನಡೀತು. ಕನ್ಸಲ್ಲಿ ನಿಮಗೆ ಕಾಣಿಸ್ಕೊಂಡು ಹುಡುಗಿನೇ ಹೊರಗಡೆನೂ ಕಾಣಿಸ್ಕೊಂಡ್ಲು. ನಿಮಗೆ ಪರಿಚಯನೇ ಇಲ್ಲದೆ ಆ ಹುಡುಗಿ ನಿಮ್ಮ ಹತ್ರ ಮಾತಾಡಿದ್ಲು. ಆಕ್ಸಿಡೆಂಟ್ಲಿ ನೀವು ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಉಳ್ಕೊಳ್ಳೋ ಹಾಗಾಯ್ತು. ನಿಮಗೆ ಬೀಳ್ತಿರೋ ಕನಸಿಗೂ ಲೈಫಲ್ಲಿ ನಡೀತಿರೋದಕ್ಕೂ ಏನೋ ಕನೆಕ್ಷನ್ ಇದೆ. ಅಂದ್ರೆ ಆ ಹುಡುಗಿಗೂ ನಿಮಗೂ ಹಿಂದಿನ ಜನ್ಮದ್ದೋ ಅಥವಾ ಈ ಜನ್ಮದ್ದೋ ಯಾವುದೋ ಬಿಡಿಸ್ಕೊಳಕ್ಕಾಗ್ದಿರೋ ಬಂಧ ಇದೆ. ಆ ರೀತಿ ಏನೋ ಬಂಧ ಇರೋದಕ್ಕೇನೆ ಈ ರೀತಿ ಎಲ್ಲ ನಂಬಕ್ ಆಗದೆ ಇರೋಂಥ ವಂಡರ್ಸ್ ನಡೀತಾ ಇದೆ. ನೀವು ಅಂದ್ಕೊಂಡ ಹಾಗೆ ನಡೆದಿದ್ದಲ್ಲ ಆಕ್ಸಿಡೆಂಟ್ಸ್ ಅಲ್ಲ, ಆಲ್ ಆರ್ ಇನ್ಸಿಡೆಂಟಲ್. ನಿಮ್ಮಿಬ್ಬರ ಮಧ್ಯೆ ಏನೋ ರಿಲೇಷನ್ ಇದೆ. 100% ಇಟ್ಸ್ ಟ್ರೂ. ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಬಂಧ ಇದೆ ಅನ್ನೋದು ಮಾತ್ರ ನಿಜ. ಭೈರವಿ, ನಾನ್ ಹೇಳಿದ ಸ್ವಾಮೀಜಿ ಇವರೇನಮ್ಮ? ಸರಿ, ಮಾತಾಡಿ ಮಾವ. ಸ್ವಾಮೀಜಿ ಧ್ಯಾನದಲ್ಲಿದ್ದಾರೆ ಅನ್ಸುತ್ತೆ. ಅವರು ಕಣ್ ತೆಗೆಯೋವರೆಗೂ ನಾವು ವೇಟ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಸಂಜೆವರೆಗೂ ಅವ್ರು ಧ್ಯಾನ ಮಾಡ್ತಿದ್ರೆ ನಾವ್ ಅಷ್ಟೊತ್ವರೆಗೂ ವೇಟ್ ಮಾಡ್ಬೇಕಾ? ಇವ್ರ ಬಗ್ಗೆ ಒಂದು ಒಪಿನಿಯನ್ ಬರ್ಲಿ ಅಂತ ಈ ತರ ಗೆಟಪ್ಪು ಬಿಲ್ಡಪ್ಪು ಎಲ್ಲ ಕೊಡ್ತಾರೆ. ನನಗೊತ್ತು. ಸ್ವಾಮಿ, ನನ್ನ ಸೋದರ ಸೊಸೆ ತುಂಬಾ ಬ್ರಿಲಿಯಂಟು ಅಂತ ನಿಮಗ್ ಮೊದಲೇ ಹೇಳ್ದೆ. ನೀನ್ ಈ ತರ ವಿಚಿತ್ರ ವೇಷಗಳು ಹಾಕೊಂಡ್ರೆ ನೀನು ಕಳ್ಸ್ವಾಮಿ ಅಂತ ಅವಳು ಕಂಡು ಹಿಡಿದು ಬಿಡ್ತಾಳೆ. ಯಾರು ನೀವು? ಈ ಹುಡುಗಿ ನನ್ನ ಸೋದರ ಸೊಸೆ. ನಿಮ್ಮನ್ನು ಭೇಟಿ ಆಗ್ಬೇಕು ಅಂದಿದ್ದಕ್ಕೆ ಕರ್ಕೊಂಡು ಬಂದೆ. ನೋಡಮ್ಮ ಭೈರವಿ, ಈ ಸ್ವಾಮೀಜಿ ಅವರ ಆಶೀರ್ವಾದ ತೋಳೋಕೆ ದೊಡ್ಡ ದೊಡ್ಡವರು ಮಂತ್ರಿಗಳು ಎಲ್ಲ ಬರ್ತಿರ್ತಾರೆ. ಇವ್ರ ಹತ್ರ ತುಂಬಾ ಮಹಿಮೆಗಳಿದೆ. ಒಂದ್ಸಲ ನಮಸ್ಕಾರ ಮಾಡ್ಕೊಳ. ನಿನ್ನ ಹೆಸರೇನಮ್ಮ? ಭೈರವಿ. ಸಾರಿ, ಕೂತ್ಕೋ.
ಕೂತ್ಕೊಳ್ಳಮ್ಮ. ನನ್ನ ಆಶೀರ್ವಾದನ ಪಡ್ಕೊಳಕ್ ಬಂದ್ಯಾ? ನಿನಗಿರೋ ಸಂದೇಹನ ಬಗೆಹರಿಸ್ಕೊಳಕ್ ಬಂದ್ಯಾ? ನನ್ಗಿರೋ ಸ್ವಲ್ಪ ಡೌಟ್ಸ್ ಕ್ಲಿಯರ್ ಮಾಡ್ಕೊಳಕ್ ಬಂದಿದ್ದೀನಿ. ಕೇಳು ತಾಯಿ. ಮೊನ್ನೆ ನಂಗೆ ಗೊತ್ತಿಲ್ದಿರೋ ಹಾಗೇನೆ ಒಂದ್ ವಿಷಯ ನಡೆದಿದೆ. ಏನದು? ಊರಲ್ಲಿ ಜಾತ್ರೆ ನಡೀತಿರ್ಬೇಕಾದ್ರೆ ಇಷ್ಟು ನಡೀತು. ಆಕ್ಚುಲಿ ಈ ಥರದನ್ನೆಲ್ಲ ನಾನು ಹೆಚ್ಚಾಗಿ ನಂಬಲ್ಲ. ಈ ಮಾಟ ಮಂತ್ರ ಇದೆಲ್ಲ ದೊಡ್ಡ ಟ್ರ್ಯಾಶ್. ನಿಜ ಹೇಳಬೇಕು ಅಂದ್ರೆ ನಿಮ್ಮಂಥ ಸ್ವಾಮೀಜಿಗಳು ಬಾಬಾಜಿಗಳ ಮೇಲೂ ನನಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ನಾನು ನಿಮ್ಮಂಥವ್ರನ್ನೂ ಕೂಡ ನಂಬಲ್ಲ. ಭೈರವಿ, ತಪ್ಪು ಕಣಮ್ಮ, ಹಾಗೆಲ್ಲ ಅನ್ಬಾರ್ದು. ಯಾರೋ ಏನೋ ಅಂತಾರೆ ಅಂತ ನನ್ನ ಒಪಿನಿಯನ್ಸ್ ಬದಲಾಯಿಸ್ಕೊಳಕ್ ಆಗಲ್ಲ ಮಾವ. ಏನ್ ಸರ್, ನಂಬೇಕು ಅನ್ನೋ ರೂಲ್ಸ್ ಏನಿಲ್ಲ ಅಲ್ವಾ? ನಂಬಿಕೆ ಇಲ್ದಿದ್ಮೇಲೆ ನನ್ನ ಹತ್ರ ಯಾಕಮ್ಮ ಬಂದೆ? ನಂಬಿಕೆ ಇಲ್ಲದೆ ಇದ್ರೂ ಕೆಲವೊಂದನ್ನ ತಿಳ್ಕೋಬೇಕಾದ್ರೆ ಕೆಲವೊಂದನ್ನ ನಂಬೇಕು ಅಂತ ಬಂದಿದ್ದೀನಿ. ನಂಬಿಕೆನೇ ಇಲ್ಲ ಅಂದಮೇಲೆ ನಾನು ಹೇಳಿದ್ದೂ ನಂಬಲ್ಲ ಅಲ್ವಾ? ಹೌದು. ಸಾಂಸಾರಿಕ ಸುಖಾನ ತ್ಯಜಿಸಿ ದೈವಾರಾಧನೆ ಸಲುವಾಗಿ ನನ್ನ ಜೀವನನ ಮುಡುಪಾಗಿಟ್ಟಿದ್ದೀನಿ. ನಾನು ದೈವಾಂಶ ಸಂಭೂತ. ನಾನು ಹೇಳೋ ಮಾತಲ್ಲಿ ದೈವಾನುಗ್ರಹ ಇರುತ್ತೆ. ನಾನು ಹೇಳೋ ಮಾತನ್ನ ನೀನು ನಂಬಲೇಬೇಕಾಗುತ್ತೆ. ನಾನ್ಯಾಕೆ ನಂಬೇಕು? ನಾನು ಹೇಳ್ತಾ ಇರೋದು ನಿಜ ಅನ್ನೋದಕ್ಕೆ. ನೀವ್ ಹೇಳೋದ್ ನಿಜ ಅಂತ ಏನ್ ಗ್ಯಾರಂಟಿ? ನೀನು ದೈವ ಶಕ್ತಿಯನ್ನೇ ಅವಮಾನ ಮಾಡ್ತಾ ಇದ್ದೀಯ. ಅವಮಾನ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ಅನುಮಾನ ಅಂತ ಅನ್ಕೋಬಹುದಲ್ವಾ? ನಿನ್ನ ಅನುಮಾನನ ಈಗಲೇ ಪರಿಹಾರ ಮಾಡ್ತೀನಿ ನೋಡು. ನನ್ನ ಸೋದರ ಸೊಸೆ ಹೆಸರು ಭೈರವಿ. ಅವಳಿಗೆ ಪ್ರಾಣಗಂಡ ಇದೆ ಅಂತ ನಮ್ಮತ್ತೆ ಅವಳ ಕೈಗೆ ನಾಗರಕ್ಷಾ ಬಂಧನ ಅಂತ ಖಡ್ಗ ಹಾಕುತ್ತೆ. ನಿನ್ನ ಹೆಸರು ಭೈರವಿ. ನಿನಗೆ ಪ್ರಾಣಗಂಡಾಂತರ ಇದೆ. ದೊಡ್ಡವರು ಈ ನಾಗರಕ್ಷಾ ಬಂಧನ ನಿನ್ನ ಕೈಗೆ ಹಾಕಿದ್ದಾರೆ. ಭೈರವಿ, ನೀನ್ ಯಾರು ಅಂತ ಗೊತ್ತಿಲ್ದಿದ್ರು ನಿನ್ನ ಬಗ್ಗೆ ಇರೋ ರಹಸ್ಯಗಳೆಲ್ಲ ಸ್ವಾಮೀಜಿ ಹೇಗೆ ಹೇಳ್ತಿದಾರೆ ನೋಡಿದ್ಯಾ? ನನ್ನ ಸೋದರ ಸೊಸೆ ಅಮೆರಿಕಲ್ ಓದಿರೋಳು. ನೀನು ಎಲ್ಲೇ ಹುಟ್ಟಿ ಬೆಳೆದಿದ್ರು ನಿನ್ನ ಓದು ಮಾತ್ರ ವಿದೇಶದಲ್ಲೇ ಆಗಿದೆ. ನನ್ನ ಸೋದರ ಸೊಸೆ ತನ್ನ ಅಣ್ಣನಿಗೆ ಏನಾಯ್ತು ಅನ್ನೋ ರಹಸ್ಯ ತಿಳ್ಕೊಳ್ಳೋದಕ್ಕೇನೆ ಈ ಊರಿಗೆ ಬಂದಿರೋದು. ನೀನು ವಿದೇಶದಿಂದ ಬಂದಿರೋದು ನಿನಗೋಸ್ಕರ ಅಲ್ಲ, ನಿನ್ನ ಅಣ್ಣಂಗೆ ಸಂಬಂಧಪಟ್ಟ ಒಂದು ರಹಸ್ಯನ ತಿಳ್ಕೊಳ್ಳೋಕೆ ಅಂತ ಬಂದಿದ್ಯಾ. ನೀನು ವಿದೇಶದಿಂದ ಈ ದೇಶದಲ್ಲಿ ಕಾಲಿಡ್ತಿದ್ದ ಹಾಗೆ ನಿನಗೆ ಸಂಬಂಧಪಟ್ಟ ಒಂದು ವಸ್ತುವನ್ನು ಕಳ್ಕೊಂಡಿದ್ದೀಯ. ಈ ಕಾರಣದಿಂದ ನಿನಗೆ ಪರಿಚಯ ಇಲ್ದಿರೋ ಒಬ್ಬ ಹುಡುಗ ನೀನು ಕಳ್ಕೊಂಡಿರೋ ವಸ್ತುನ ನೀನು ಕೊಡೋದಕ್ಕೆ ನಿಮ್ಮ ಮನೆಗೆ ಬಂದ. ನೀನು ಮನೆಗೆ ಬರ್ತಿರ್ಬೇಕಾದ್ರೆ ಆಪತ್ತಲ್ಲಿರೋ ಒಬ್ಬ ಹುಡುಗಿ ಪ್ರಾಣನ ಕಾಪಾಡೋದಕ್ಕೆ ಪ್ರಯತ್ನ ಪಟ್ಟೆ. ಭೈರವಿ, ನಾನೀಗ ಹೇಳಿದ್ದೆಲ್ಲ ಸತ್ಯನ ಅಸತ್ಯ? ಸ್ವಾಮೀಜಿ ಕೇಳ್ತಾ ಇದಾರಲ್ಲಮ್ಮ, ಹೇಳಮ್ಮ ಭೈರವಿ. ನೀವು ಹೇಳಿದ್ದೆಲ್ಲ ನಿಜಾನೇ. ನಾನು ಹೇಳಿದ್ದು ನಿಜ ಆಗಿದ್ದಕ್ಕೆ ನಮ್ದೆ, ಹೌದಾ? ಹಾ, ಹೌದು. ಇನ್ನೊಂದು ನಿಜ ಕೂಡ ಹೇಳ್ತೀನಿ. ಅತೀಂದ್ರಿಯ ಶಕ್ತಿ ಇರೋ ಒಬ್ಬ ಮಂತ್ರವಾದಿ ನಿನಗೆ ಗೊತ್ತಿಲ್ಲದೆ ನಿನ್ನ ವಶಪಡಿಸ್ಕೊಂಡು ನಿನ್ನಿಂದ ತನ್ನ ಕೆಲಸನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಅವತ್ತು ನಿನಗೆ ಹಾಗಾಯಿತು. ಅವನ ಶಕ್ತಿಗಳು ನಿನ್ನ ಮೇಲೆ ಬೀರ್ದಿರೋ ಹಾಗೆ, ಅವನು ನಿನ್ನೇನು ಮಾಡ್ದಿರೋ ಹಾಗೆ ನಿನಗೊಂದು ತಾಯ್ತ ಕಟ್ತೀನಿ. ಈ ತಾಯತ್ತ ಅವನಿಂದ ನಿನ್ನ ಕಾಪಾಡ್ತದೆ. ನಂಬಿಕೆ ಇದ್ರೆ ಕಟ್ಟಿಸ್ಕೊ, ನಂಬಿಕೆ ಇಲ್ಲದೆ ಇದ್ರೆ ಒಂದು ಕ್ಷಣನೂ ಮಾತಾಡದೆ ಇಲ್ಲಿಂದ ಹೊರಟೋಗು.
ಅಮ್ಮ ಭೈರವಿ, ನಿನ್ ಬಗ್ಗೆ ಎಲ್ಲಾ ರಹಸ್ಯಗಳು ಹೇಳಿದ್ಮೇಲೂ ಸ್ವಾಮೀಜಿ ಹೇಳ್ತಿರೋ ಈ ವಿಷಯದ ಬಗ್ಗೆ ಯಾಕಮ್ಮ ಅಷ್ಟೊಂದು ಯೋಚನೆ ಮಾಡ್ತೀಯಾ? ಮೊದಲನೇ ಸಲ ಹಾಗೆ ನಡೆದಿದೆ. ಇನ್ನೊಂದು ಸಾರಿ ಹಾಗೆ ನಡೀಬಾರ್ದು ಅಂದ್ರೆ ಈ ತಾಯತ್ತ ನಿನ್ನ ಕಟ್ಲೇಬೇಕು. ಕಟ್ಲ ಬೇಡವಾ? ನಿನ್ಗೇನು ತೊಂದರೆ ಆಗ್ಬಾರ್ದು ಅಂದ್ರೆ ಆ ರಕ್ಷೆನ ಕಟ್ಟಿಸ್ಕೊಳ್ಳೇಬೇಕಮ್ಮ. ಕಟ್ಟಿಸ್ಕೋ ತಾಯಿ. ಸರಿ, ಕಟ್ಟಿ. ತಿಳುವಳಿಕೆ ಇರೋಳಾದ್ರಿಂದ ಸರಿಯಾದ ನಿರ್ಧಾರ ತಗೊಂಡಿದ್ಯಾ? ನೀನು ಹೊರಗಡೆ ಹೋಗ್ತಿದ್ದಾಗೆ ಸೂರ್ಯ ಕಿರಣಗಳು ಇದರ ಮೇಲೆ ಬಿದ್ದು ಆ ತಾಯತ್ತಕ್ಕೆ ಶಕ್ತಿ ಬರುತ್ತದೆ. ಆ ಶಕ್ತಿಯೇ ನಿನಗೆ ಕಾಪಾಡುತ್ತದೆ. ಹೋಗು. ಒಂದು ವಿಷಯ ನೆನ್ಪಿಟ್ಕೋ, ಈ ತಾಯತ ಯಾವಾಗಲೂ ನಿನ್ನ ಹತ್ರನೇ ಇರಬೇಕು. ಯಾರ ಕಣ್ಗೂ ಕಾಣಿಸ್ಬಾರ್ದು.